ಕಾಡಿನ ಸಿಂಹ ಅತ್ಯಂತ ಶಕ್ತಿಶಾಲಿ ಮತ್ತು ಬಲಿಷ್ಠ ಪ್ರಾಣಿ. ಆದರೆ ಅದು ಬೇಟೆಗೆ ಹೋಗದಿದ್ರೆ, ಅವಕಾಶಕ್ಕಾಗಿ ಕಾದು ಕುಳಿತರೆ ಏನಾಗುತ್ತೆ? ಹಸಿವಿನಿಂದ ಸಾಯುತ್ತೆ. ವ್ಯವಹಾರದಲ್ಲೂ ಹಾಗೆ. ನಮ್ಮ ಬಳಿ ಒಳ್ಳೆಯ ಆಲೋಚನೆ ಇರುತ್ತೆ, ಹಣ ಇರುತ್ತೆ, ಪ್ರತಿಭೆ ಇರುತ್ತೆ, ಆದರೆ ಮುಂದೆ ಜಿಗಿಯುವ ಧೈರ್ಯ ಇರೋದಿಲ್ಲ. ಹೀಗಾಗಿ ನಾವು ನೋಡುತ್ತಲೇ ಇರ್ತೀವಿ, ಆದರೆ ಬೇರೆ ಯಾರು ಅದೇ ಅವಕಾಶವನ್ನ ಬಳಸ್ಕೊತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಇಲ್ಲಿ ಸತ್ಯ ಏನು ಗೊತ್ತಾ? ಅವಕಾಶ ಯಾರಿಗೂ ಕಾಯೋದಿಲ್ಲ. ನೀವು ಯೋಚನೆ ಮಾಡುತ್ತಿರುವಾಗ ಬೇರೆ ಯಾರೋ ಅದನ್ನ ಕೈಗೆತ್ತಿಕೊಳ್ತಾರೆ. ನೀವು ಪೂರ್ಣ ಸಮಯಕ್ಕಾಗಿ ವೇಟ್ ಮಾಡುವಾಗ ಬೇರೆ ಯಾರೋ ಮಾರ್ಕೆಟ್ ಗೆಲ್ತಾರೆ. ಧೈರ್ಯ ಅಂದ್ರೆ ಕುರುಡಾಗಿ ಓಡೋದಲ್ಲ. ಧೈರ್ಯ ಅಂದ್ರೆ ಅವಕಾಶ ಕಂಡ ತಕ್ಷಣ ನಿರ್ಧಾರ ತೆಗೆದುಕೊಳ್ಳೋದು. ಎಲ್ಲರೂ ಹೆದರುವಾಗ ಮೊದಲ ಹೆಜ್ಜೆ ಇಡೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಶೇಖರ್ ಶರ್ಮಾ. ಪೇಟಿಎಂ ಭಾರತದಲ್ಲಿ ನಡೆಯೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು, ಆದರೆ ವಿಜಯ್ ಶೇಖರ್ ಶರ್ಮಾ ಕಾಯಲಿಲ್ಲ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ರು. ಡಿಜಿಟಲ್ ಪಾವತಿಗಳು ಸಾಮಾನ್ಯವಾಗುವ ಮೊದಲೇ ಅವರು ಭವಿಷ್ಯವನ್ನ ಕಂಡ್ರು. ಇಲ್ಲಿ ಒಂದು ವಿಚಾರವನ್ನ ನೆನಪಿಡಿ. ಯೋಚನೆ ಮಾಡದೆ ನಿರ್ಧಾರ ತೆಗೆದುಕೊಳ್ಳೋದು, ಯೋಚನೆ ಇಲ್ಲದೆ ಹಣ ಖರ್ಚು ಮಾಡೋದು, ಯಾವುದೇ ಲೆಕ್ಕಾಚಾರ ಇಲ್ಲದೆ ಅಪಾಯ ತೆಗೆದುಕೊಳ್ಳೋದು, ಇದು ಧೈರ್ಯವಲ್ಲ, ಮೂರ್ಖತನ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಧೈರ್ಯ ಇಲ್ಲದವರು ಯಾವಾಗಲೂ ಅವಕಾಶಗಳ ಹಿಂದೆ ಓಡ್ತಾರೆ. ಧೈರ್ಯ ಇರೋರು ಅವಕಾಶಗಳನ್ನು ತಾವೇ ಸೃಷ್ಟಿಸಿಕೊಳ್ತಾರೆ. ನಿಮ್ಮ ಯಶಸ್ಸನ್ನು ನಿರ್ಧರಿಸೋದು ನಿಮ್ಮ ಆಲೋಚನೆ ಅಲ್ಲ, ನೀವು ತೆಗೆದುಕೊಳ್ಳುವ ಧೈರ್ಯದ ನಿರ್ಧಾರ. ಏನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.